ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಬಾಕ್ಸ್. ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿದ್ದಲ್ಲಿ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈಗ ಒಂದು 5 ಮಿನಿಟ್ಸ್ ಆಯಿತು ಅಷ್ಟೇ, ಮಳೆ ಬಂದು ಬಿಟ್ಟು. ಹಾಗೆ ಈಗ ಫುಲ್ ಬಿಸಿಲು ನೋಡಿ, ಖಾರ ಖಾರ ಬಿಸಿಲು. ಹಾಗೆ ಹೊರಗೆ ಬರಲಿಕ್ಕೆ ಇಷ್ಟ ಆಗಲ್ಲ. ಆ್ಯಂಡ್ ಬದನೆ ಆಗಿದೆ ಗಿಡದಲ್ಲಿ ಅಂತ ಹೇಳಿದ್ದೆಲ್ಲ ಮೊನ್ನೆ, ಸೊ ಅದು ದೊಡ್ಡ ದೊಡ್ಡದಾಗಿದೆ. ಈಗ ಕೊಯ್ಲಿಕ್ಕಿಲ್ಲ, ಗೊತ್ತಿಲ್ಲ ನಾಳೆ ಯಾವಾಗ ಕೊಯ್ವರು. ಹಾಗೆ 5 ಆಗಿದೆ, 5 ಬದನೆ. ಹಾಗೆ ಮತ್ತು ಇವತ್ತು ಸಂಡೇ, ಹಾಗಾಗಿ ಯಾರಿಲ್ಲ ಮನೆಯಲ್ಲಿ, ನಾನು ನನ್ನ ಅಮ್ಮ ಮಾತ್ರ ಇರೋದು. ಅಪ್ಪ ಪೇಟೆಗೆ ಹೋಗಿದ್ದಾರೆ ಆ್ಯಂಡ್ ಅಣ್ಣ ಕೂಡ ಹಾಗೆ ಪೇಟೆಗೆ ಹೋಗ್ತೇನೆ. ಸೊ ಹಾಗಾಗಿ ಯಾರೂ ಸಹ ಇಲ್ಲ. ಹಾಗೆ ಈಗ ಊಟ ಎಲ್ಲ ಆಯಿತು. 1-1:30 ಆಗ್ತಾ ಬಂತು. ಊಟಕ್ಕೆ ನಮಗೆ ನಾನು ರೊಟ್ಟಿ ಮತ್ತು ಕೋಳಿ ತಿಂದೆ. ಆ್ಯಂಡ್ ಇವತ್ತು ನಾನು ನಿಮಗೊಂದು ವಿಚಿತ್ರವಾದನ್ನು ತೋರಿಸ್ತಿದ್ದೇನೆ. ಮೊನ್ನೆ ಒಂದು ವಿಚಿತ್ರವಾದ ತೋರಿಸಿದೆ, ಸೊ ಇವತ್ತು ನಿಮಗೊಂದು ನಾನು ವಿಚಿತ್ರವಾದ ತೋರಿಸುವಂತ ಅಂದ್ಕೊಂಡಿದ್ದೇನೆ. ಸೊ ನನಗೆಲ್ಲ ನೋಡಿರ್ತೀರಿ, ಬಟ್ ನಮ್ಮಲ್ಲಿ ಪ್ರತಿ ಸಲ ಆಗ್ತದೆ ಅದು ಮಳೆಗಾಲದ ಟೈಮಲ್ಲಿ. ಅದನ್ನು ಕೆಲವರು ಕುಪ್ಪುಳು ದೋಸೆ ಈ ಥರ ಎಂತೆಂಥ ಹೆಸರಲ್ಲಿ ಕರೀತಾರೆ, ಬಟ್ ಮದ್ದಿಗೆ ಆಗ್ತದೆ ಅಂತ ಕೇಳ್ತೇನೆ, ಗೊತ್ತಿಲ್ಲ. ಹಾಗೆ ಇಲ್ಲುಂಟು, ತೋರಿಸ್ತೇನೆ ನಿಮಗೆ ಸಹ. ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಈ ಥರ ನೀರಾಗಿ ಇಲ್ಲಿ ನೋಡಿ, ನೊರೆಯಾಗಿ ಕಾಣ್ತಾ ಉಂಟಾ? ಸೊ ನೋಡಿ, ಇಲ್ಲೆಲ್ಲ ಉಂಟು ನೋಡಿ, ಇಲ್ಲಿ ನೊರೆ. ಸೊ ಅದೆಲ್ಲ ನೀರಾಗಿ ಬೀಳ್ತದೆ ಕೆಳಗಡೆ ಗಿಡದ ಮೇಲೆಲ್ಲ. ಹಾಗೆ ಸೊ ಅದು ಮದ್ದಿಗೆ ಆಗ್ತದೆ ಅಂತ ಕೇಳಿದ್ದೇನೆ, ಸರಿ ಗೊತ್ತಿಲ್ಲ ಅಲ್ವಾ, ಸೊ ಹಾಗಾಗಿ ಹೇಳುತ್ತಿಲ್ಲ ನಾನು. ಹಾಗೆ ಎಲ್ಲವೂ ಆ ಗಿಡದಲ್ಲಿ ಇರೋದು, ಆ ಚಿಕ್ಕ ಗಿಡ ಅಲ್ಲಿ ಪ್ರತಿ ಸಲ ಕೂಡ ಆಗ್ತದೆ ಇದು. ಸೊ ಹಾಗೆ ಆಮೇಲೆ ವಿಚಿತ್ರ ಹೂದು ಮೊಗ್ಗುಂಟು, ಆಗಲಿಲ್ಲ ವಿಚಿತ್ರ ಹೂ ನೋಡಿರ್ಬೋದು ಮೊನ್ನೆ ಸೆಕೆಂಡ್ ಬ್ಲಾಗಲ್ಲಿ ಏನು ಹಾಕಿದ್ದೆ. ಸೊ ಹಾಗೆ ಆ್ಯಂಡ್ ಒಂದು ವಿಷಯ ಹೇಳಬೇಕು ಅಂತಿತ್ತು. ಏನಂತ ಹೇಳಿದರೆ, ನಂದು ಇದೊಂದು ಚಾನೆಲ್ ಅಲ್ಲ, ಇನ್ನೊಂದು ಚಾನೆಲ್ ಉಂಟು, ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅಂತ ಹೇಳಿ. ಅದರಲ್ಲಿ ವಾಯ್ಸ್ ಎಲ್ಲ ನನ್ನದೇ ಇರೋದು. ಅದರಲ್ಲಿ ಕೂಡ ಕೆಲವೊಂದು ಅಲ್ಲಲ್ಲಿ ಬೇರೆ ವೀಡಿಯೋಸ್ಗಳೆಲ್ಲ ಉಂಟು. ಹಾಗೆ ಅದರಲ್ಲಿ ಚರಿತ್ರೆ, ಹಾಗೆ ನಮ್ಮಲ್ಲಿ ಯಾವತ್ತು ಮೊನ್ನೊಂದು ಜಾತ್ರೆ ಆಯ್ತಲ್ವ, ಸೊ ಅದರದ್ದು ವಿಡಿಯೋ ಆ ಥರ ತುಂಬ ಎಲ್ಲ ಹಾಕಿದ್ದೇವೆ. ನೀವು ಕೂಡ ಹೋಗಿ ಚೆಕ್ ಮಾಡಿ, ಗೊತ್ತಾಗಿದ್ರೆ ನಾನು ಕೆಳಗಡೆ ಹಾಕಿರ್ತೇನೆ ಅದರ ಲಿಂಕನ್ನು. ಹಾಗೆ ಅದನ್ನು ಮಾತ್ರ ಅಲ್ಲ, ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಯಾಕಂತೇಳಿದರೆ ತುಂಬ ಜನ ವ್ಲಾಗ್ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಗ ನನಗೆ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ನನ್ನ ವ್ಲಾಗ್ ಅಂತ ತುಂಬ ಜನ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಕೂಡ ಹೆಚ್ಚಿನ ವ್ಲಾಗನ್ನು ಹಾಕ್ತಿದ್ದೇನೆ. ಹಾಗಂತೇಳಿ ಪ್ರತಿದಿನ ಹಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂತೇಳಿದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವ. ಸೊ ಹಾಗಾಗಿ ಯಾವಾಗ ಟೈಮ್ ಇರ್ತದೆ, ಯಾವಾಗ ಫ್ರೀ ಇರ್ತದೆ, ಸೊ ಅವತ್ತು ಬ್ಲಾಗ್ ಎಡಿಟ್ ಮಾಡಿ ಹಾಕ್ತೇನೆ. ಹಾಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿರುವಾಗ ಆಗಿರ್ಬೋದು, ಅಥವಾ ಇಲ್ಲಾಂದರೂ ಏನಾದರೂ ಹೊಸ ಏನಾದರೂ ವಿಷಯ ಇದ್ದರೆ, ಸೊ ಅವತ್ತೆಲ್ಲ ಬ್ಲಾಗ್ ಮಾಡ್ತೇನೆ. ಇವತ್ತು ಬ್ಲಾಗ್ ಮಾಡಲಿಕ್ಕೆ ಎಂಥ ವಿಷಯ ಅಂತ ಹೇಳಿದರೆ, ನನ್ನದು ಒಂದು ಬುಕ್ ಶೆಲ್ಫ್ ಉಂಟಲ್ವಾ, ಅಂದರೆ ಗಾಡ್ರೇಜ್, ಅದರದ್ದು 2 ಬಾಗಿಲು ಕೂಡ ಹೋಗಿದೆ. ಸೊ ಅದರಲ್ಲಿ ನಾನೀಗ ಬುಕ್ ಎಲ್ಲ ಇಟ್ಟಿರುವಂಥದ್ದು. ಹಾಗೆ ನನಗೆ ಅದೆಲ್ಲ ರಬ್ಬರ್, ಸ್ಕೇಲು, ಪೆನ್ನು, ಪೆನ್ಸಿಲು, ಹೊಸ ಪೆನ್ನು, ಸೊ ಇದನ್ನೆಲ್ಲ ತೆಗೆದಿರ್ತೇವಲ್ಲ, ಸೊ ಎಲ್ಲ ಅದರಲ್ಲೇ ಇಡ್ತೇನೆ. ಹಾಗಾಗಿ ಅದನ್ನು ನಿನ್ನೆ ಎಲ್ಲ ಫುಲ್ಲು ಒತ್ತಾರೆ ಮಾಡಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಟ್ರೈಪಾಡ್ ಸ್ವಲ್ಪ ಹೋಗಿದಲ್ವ ಮೇಲ್ಗಡೆದು, ಹಾಗಾಗಿ ಇಡ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಬ್ಲಾಗ್ ಮಾಡಿರ್ತಿಲ್ಲ ಆಯಿತು. ಹಾಗೆ ಬೇಡ, ಇವತ್ತು ತೋರಿಸಿ ಬಿಡುವ ಅಂತಂದರೆ ಎಲ್ಲೆಲ್ಲಿ ಯಾವ ಥರ ಇಟ್ಟುಕೊಂಡಿದ್ದೇನೆ ಅಂತೇಳಿ ತೋರಿಸುವ ಅಂತ ಹೇಳಿ ಇದ್ದೇನೆ. ಹಾಗೆ ಮೊನ್ನೆ ವಿಡಿಯೋದಲ್ಲಿ ನೋಡಿರ್ಬೋದು, ಒಂದು ಗ್ರೀನ್ ಕಲರ್ ಗಾಡ್ರೇಜ್, ಸೊ ಅದರದ್ದು 2 ಬಾಗಿಲು ಹೋಗಿದೆ. ಸೊ ಅದರಲ್ಲಿ ನಾನು ಬುಕ್ ಇರುವಂಥದ್ದು. ಹಾಗೆ ಈಗ ಅದನ್ನು ನನಗೆ ತೋರಿಸ್ತೇನೆ ನೋಡಿ. ಇದೇ ಬುಕ್ ಶೆಲ್ಫ್ ಗಾಡ್ರೇಜ್. ಹಾಗೆ ಇದನ್ನು ನಾನು ಓಪನ್ ಮಾಡಲ್ಲ, ಯಾಕಂದರೆ ಇದರಲ್ಲಿ ಫುಲ್ ಫ್ಲಿಪ್ಕಾರ್ಟಿದ್ದು ಐಟಮ್ಸ್, ಆಮೇಲೆ ಬಾಕ್ಸಸ್ ಎಲ್ಲ ಅನ್ನ ತೆಗೆದಿರ್ತಾನೆ. ಹಾಗೆ ಅದು ಲಾಕ್ ಆಗ್ತಿರಲಿಲ್ಲ, ಹಾಗಾಗಿ ಪೇಪರ್ ಸಿಕ್ಕಿಸ್ತೇವೆ, ಇನ್ನು ತೆಗಿಲಿಕ್ಕೆ ಕೂಡ ಕಷ್ಟ ಉಂಟು. ಸೊ ಹಾಗಾಗಿ ಅದು ಹಾಗೆ ಇರಲಿ, ಅದನ್ನು ನೋಡಬೇಡ, ನೆಕ್ಸ್ಟನ್ನು ನೋಡುವ. ಇದಿಷ್ಟು ನನ್ನದೇ, ಇದು ನನ್ನದು ಪೇಜ್ ನಂದು. ಸೊ
ಫಸ್ಟಿಗೆ ಇಲ್ಲಿ ನೋಡ್ತಿರ್ಬೋದು ನೀವು, ನೋಡಿ ಇದು ಖಾಲಿ ಪರ್ಸ್. ಆ್ಯಂಡ್ ಇದು ಈಗ ನಾವು ಕೆಲವೊಂದು ಏನು ಹೇಳೋದು ರಿಂಗ್ಸ್, ಸೊ ಇದನ್ನೆಲ್ಲ ತರುವಾಗ ನಮಗೆ ಕೆಲವೊಂದು ಚಿಕ್ಕ ಚಿಕ್ಕ ಆಟ ಸಾಮಾನೆಲ್ಲ ಸಿಗ್ತದಲ್ಲ, ಸೊ ಅದನ್ನು ಇದರಲ್ಲಿ ಹಾಕಿಟ್ಟಿದ್ದೇನೆ. ಆ್ಯಂಡ್ ಇದರಲ್ಲಿ ನ್ಯೂ ಐಟಮ್ಸ್ ಅಂದರೆ ನೋಡಿ ಲೇಬಲ್ ಇದೆಲ್ಲ. ಆಮೇಲೆ ಈ ಸೈಡು ಪೆನ್ನು, ರೆಡ್ ರೆಡ್ ಪೆನ್ಸಿಲೆಲ್ಲ. ಓಕೆ, ಸೊ ಕೆಳಗಡೆ ಇದು ಆನ್ಲೈನಿಂದ ತಗೊಂಡದನ್ನು ಕಲರ್ ಪೆನ್ಸಿಲ್ 12 ಉಂಟು ಇದರಲ್ಲಿ. ಆಮೇಲೆ ಇದು ನಾನೇ ಮಾಡಿದಂಥ ಒಂದು ಬಾಕ್ಸ್. ಅದರಲ್ಲಿ ನಾನು ಖಾಲಿ ಆಗಿರುವಂಥ ಎಕ್ಸೋ ಪೆನ್ಸ್, ಅಂದರೆ ಎಕ್ಸೋ ಪೆನ್ ನೋಡಿರ್ಬೋದಲ್ವ, ಸೊ ಅದು. ಆಮೇಲೆ ಖಾಲಿ ಆದ ಲೆಡ್ ಬಾಕ್ಸಸ್, ಆಮೇಲೆ ಒಂದು ಬಸ್ ಕಂಪಸ್ ಅದೆಲ್ಲ ಇದರಲ್ಲಿ ಇಟ್ಟಿದ್ದೇನೆ. ನೆಕ್ಸ್ಟ್ ಇದೊಂದು ಪೆನ್ನು, ಕತ್ತರಿ, ಆಮೇಲೆ ಇದು ಗಮ್, ಆಮೇಲೆ ಗಮ್ ಟೇಪ್ ಇಷ್ಟಿರ್ತೇನೆ. ಆಮೇಲೆ ಇದು ಕಲರ್, ಆಮೇಲೆ ಇದು ಕ್ಲೇ, ಇದರಲ್ಲಿ ಸ್ಟೆಪ್ಲರ್ ಪೆನ್, ಸ್ಟೆಪ್ಲರ್, ಕಟ್ಟರ್, ಲಬ್ಬರ್ ಎಲ್ಲ ಎಮರ್ಜೆನ್ಸಿ, ಸೊ ಅದು. ಆಮೇಲೆ ಇದೊಂದು ಸ್ಮಾಲ್ ಬುಕ್. ಆಮೇಲೆ ಇದೆಲ್ಲ ಪ್ರೈಸ್ಗಳು. ಓಕೆ, ಇದು ಫಸ್ಟ್ ಇದಿಷ್ಟು. ಅಲ್ಲಿಂದ ಕೆಳಗಿದ್ದಕ್ಕೆ ಬಂದರೆ ಇಲ್ಲಿ ಒಂದು 1 2 3 4 5 ಫೈಲ್, ಮತ್ತೊಂದು ಬ್ಯಾಗಲ್ಲಿ ಉಂಟು 6 ಫೈಲ್. ಇದು ಟೈಲರಿಂಗ್ ಇದು ಅಷ್ಟೇ ಅಲ್ಲ, ಇದು A4 ಶೀಟ್, ಗೆರೆ ಶೀಟ್ ಎಲ್ಲ. ಆಮೇಲೆ ಇದು ಹಳೆ ಪೇಪರ್ಸ್ ಎಲ್ಲ. ಇದು ಮಾರ್ಕ್ ಶೀಟ್ ಅದು ಇದೆಲ್ಲ. ಹಾಗೆ ಇದು ಒಂದು ಇಟ್ಟುಕೊಂಡದ್ದು ಬೇಕಂತೇಳಿ. ಇದು ಕೆಲವು ಬುಕ್ಸ್, ಹಾಗೆ ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದೇನೆ. ಆಮೇಲೆ ಇದು ಸಾಂಗ್ ಬುಕ್ ನೋಡಿ, ಇದು ಸಾಂಗ್ ಬುಕ್. ಇದು ಅಪ್ಪನ ಬುಕ್ ನಂಗೆ ಕೊಟ್ಟದ್ದು ನೋಡಿ, ಸಾಂಗ್ ಬುಕ್ ಇದು. ಆಮೇಲೆ ಇದು ನನ್ನ ಕನಸಿನ ಪುಸ್ತಕ ಅಂತೇಳಿ ಬರ್ತಿದ್ದೇನೆ. ಯಾಕಂತೇಳಿದರೆ ನಾನು ಕೆಲವೊಂದು ಏನೆಲ್ಲ ಲಿಸ್ಟ್ಗಳನ್ನೆಲ್ಲ ಬರೆದು, ನಾನು ಇದಕ್ಕೆ ಬೇಕಾದರೆ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೇನೆ, ಸೊ ಹಾಗಾಗಿ ಈಗ ಇದನ್ನು ತೋರಿಸ್ತಿಲ್ಲ. ಓಕೆ, ಸೊ ನೆಕ್ಸ್ಟ್ ಇದೆಲ್ಲ. ಆಮೇಲೆ ಇದೊಂದು ಗಣೇಶ. ಆಮೇಲೆ ಇದರಲ್ಲಿ ನನಗೆ ಬೇಕಾಗಿರುವಂಥ ಎಮರ್ಜೆನ್ಸಿ ಬುಕ್ಸ್, ಗೈಡ್, ಆಮೇಲೆ ಇದು ಗ್ರಾಮರ್, ಆಮೇಲೆ ಇದು ಅಡುಗೆ ಪುಸ್ತಕ, ಆಮೇಲೆ ಇದು ಕ್ವೆಶನ್ ಬುಕ್, ಆಮೇಲೆ ಇದಿಷ್ಟು ಕತೆ ಬುಕ್ ಆ್ಯಂಡ್ ಫುಲ್ ಮಿಕ್ಸ್ ಎಲ್ಲ, ಪಂಚತಂತ್ರ ಕತೆ, ಹೊಸ ರುಚಿ, ರಸದೂತ, ಹಾಡು ಎಲ್ಲ ಮಿಕ್ಸ್ ಆಗಿರೋ ಬುಕ್. ಎಷ್ಟು ಬುಕ್ ಉಂಟು. ಇದು ಶ್ರೀರಾಮ ರಕ್ಷಾ ಸೂತ್ರ ಅಷ್ಟು ಬುಕ್. ಅಂದರೆ ಓದುವವರಿದ್ದರೆ ಅವರಿಗೆ, ಅಥವಾ ನಮ್ಮಲ್ಲಿ ಕೆಲವೊಂದು ಸಲ ನಮ್ಗೆ ಬೋರ್ ಆಗುವಾಗ ಓದಲಿಕ್ಕೆ ಅಂತೇಳಿ ಇಟ್ಟಿದ್ದೇನೆ. ಇಷ್ಟು ಬುಕ್ ಉಂಟು. ಓಕೆ, ಇದು ಸೆಕೆಂಡ್ ಇದು. ನೆಕ್ಸ್ಟ್ ಥರ್ಡ್ ಇದಾದರೆ ಇದಿಷ್ಟು ನನ್ನ ಹಳೆ ಕ್ಲಾಸ್ ಬುಕ್ಗಳು. ಆಮೇಲೆ ಇದು ಇನ್ನೂ ಯೂಸ್ ಆಗದ ಬುಕ್, ಅಂದರೆ ಹೊಸ ಬುಕ್ಗಳು. ಇದು ಪಾಠ ಬುಕ್ ಹೊಸತ್ತು ಅದೆಲ್ಲ ಉಂಟು. ಆಮೇಲೆ ಇದರಲ್ಲಿ ನನ್ನ ಕಾಸ್ಮೆಟಿಕ್ಸ್ ಎಲ್ಲ, ಕಾಜಲ್ ಅದು ಇದು ಅಂತೆಲ್ಲ. ಸೊ ನೋಡಿ, ಇದರಲ್ಲಿ ಕ್ಲಿಪ್ ಅದು ಇದು ಅಂತ ಎಲ್ಲ ಇದೆ. ಅಂದರೆ ಫ್ಯಾನ್ಸಿ ಐಟಮ್ಸ್ಗಳು ಇಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಕಾಟ್ರೇಜಲ್ಲಿ ಉಂಟು. ಬೇಕಾದರೆ ಇದಕ್ಕೆ ಸಪ್ರೇಟ್ ವೀಡಿಯೋ ನಾನು ನೆಕ್ಸ್ಟ್ ಮಾಡ್ತೇನೆ. ಸೊ ಇದರಲ್ಲಿ ಸ್ವಲ್ಪ ಇರೋದು, ಹಾಗಾಗಿ ಬೇಡ ನೀವು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ. ಓಕೆ, ಇಷ್ಟು ನನ್ನ ಬುಕ್ ಶೆಲ್ಫ್ನ ಟೂರ್. ಸೊ ಇನ್ನೂ 2 ಟೂರ್ ಮಾಡುವಂತ ಹೇಳಿದ್ದೆಲ್ಲ, ಒಂದು ಈ ಬುಕ್ಕಿದ್ದು, ಆಮೇಲೆ ಕಾಸ್ಮೆಟಿಕ್ಸ್ ಇದು. ಅಂದರೆ ಇದಿಷ್ಟೇ ಅಲ್ಲ ಅಂತ ಹೇಳಿದೆಲ್ಲ, ಸೊ ಬೇರೆ ಉಂಟು ಕಾಟ್ರೇಜಲ್ಲಿ ಅಂತ. ಸೊ ಅದದ್ದು ಕೂಡ ಜೊತೆಗೆ ಮಾಡ್ತೀನಿ ಇನ್ನೊಂದ್ಸಲ. ಓಕೆ, ತಕ್ಕುವಂತೆ ಎಲ್ಲ ನಾನು ಸೆಟಪ್ ಮಾಡ್ಕೊಂಡಿದ್ದೇನೆ. ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೆ, ಸೊ ಹಾಗಾಗಿ ಎಲ್ಲ ಬೇಗ ಸಿಗ್ತದೆ. ಲಿಲ್ಲಿ ಅಯ್ಯ ಲಿಲ್ಲಿ, ಎಂತ ಮಾಡುತ್ತಾ ನೀನು ಮಾಡುದು ನೀನು? ಇದ್ರಲ್ಲ ನನ್ನ ಬುಕ್ ಸೆಲ್ಫ್ ಆ್ಯಂಡ್ ಯಾವುದೆಲ್ಲ ಇಟ್ಕೊಂಡಿದ್ದೀನಿ ಅಂತ ಹೇಳೋದನ್ನು. ಫುಲ್ ಮಳೆ ಬರುವಾಗ ಉಂಟೆಲ್ಲ ಫುಲ್ ಕಪ್ಪು ಕಪ್ಪಾಗಿ. ಲಿಲ್ಲಿ ಬಾ, ನೋಡಿ ಫ್ಲವರ್ಸ್ ಇವತ್ತು ತುಂಬ ಆಗಿದೆ. ಹಾಗೆ ನಮ್ಮ ಅಕ್ವೇರಿಯಮ್ಮಲ್ಲಿ ಕೆಲವು ಗಪ್ಪಿಯನ್ನು ಹಾಕಿದ್ದೆಲ್ಲ, ಸೊ ಅದು ಮರೀತಿದೆ ನೋಡಿ.
ಇಲ್ಲೊಂದು ಚಿಕ್ಕದು ಕಂಠ ಉಂಟು ನಿಮಗೆ ಇಲ್ಲಿ ಪಿಟಾಣಿ ಅದು ಒಂದು ಆ ಥರದ್ದು ತುಂಬ ಉಂಟು. ಇಷ್ಟು ಜನ ಇದ್ದಾರೆ, 8 ಜನ ಇದ್ದಾರೆ. ಕೋಳಿ ಕಚ್ಪು ಅಂತ ಇರುತ್ತೆ, ಕೋಳಿ ಸುಕ್ಕ. ಸೊ ನೋಡಿ ಇಷ್ಟುಂಟು ಇನ್ನು ನೋಡಿ ಊಟ. ಇದು ಸಾಂಬಾರು. ಇನ್ನು ಮಳೆ ಬರ್ತಾ ಉಂಟು ಜೋರು. ಹಾಗೆ ನೋಡಿ ಇವತ್ತೊಂದು ಪುಣ್ಯಕ್ಕೆ ಕೇಕ್ ಉಂಟು, ಇಲ್ಲಾದರೆ ನಮ್ಮ ಫ್ರಿಜ್ಜಲ್ಲಿ ತಿನ್ನುವ ಐಟಮ್ ಎಂತ ಕೂಡ ಇರೋದಿಲ್ಲ. ಹಾಗೆ ಇವತ್ತು ಕೇಕ್ ಇಟ್ಟಿದ್ದೇವೆ, ನೀನೇ ತಂದದ್ದು, ಖಾಲಿ ಮಾಡಲಿಲ್ಲ. ಹಾಗೆ ನಂಗ ಕಾವೇರಿ ಪಾಪರಂಗ ತುಂಗ ನನಗೆ ತಿಳಿದಿರಲಿಲ್ಲ ನೋಡಿ ಹೇಗಿದೆ ಅಂತ. ಏನ್ ಮಾಡ್ತಿದೀಯಾ ನೀನು ನನ್ನ ಬೊಂಗೋಲಿ, ನನ್ನ ಮುದ್ದು ಬೊಂಗೋಲಿ, ನನ್ನ ಮುದ್ದು ಬಂಗಾರಿ, ನೋಡಿ ಇಲ್ಲಿ ನನ್ನ ಮುದ್ದು ಬಂಗಾರಿ. ಚೀಚಿ ಕುಡಿ. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.